ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷ ಪೂಜೆ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಅದೇ ರೀತಿ ಮಂಡ್ಯದ ಶಕ್ತಿ ದೇವತೆ ನಿಮಿಷಾಂಬ ದೇವಾಲಯದಲ್ಲೂ ಕೂಡ ಗ್ರಹಣದ ಸಮಯದಲ್ಲಿ ಅಭಿಷೇಕವನ್ನು ಹಮ್ಮಿಕೊಳ್ಳಲು ನಿರ್ಧಾರ ಮಾಡಲಾಗಿದೆ. ಸದ್ಯ ನಾನು ನಿಮಿಷಾಂಬ ದೇವಾಲಯದಲ್ಲಿದ್ದೀನಿ. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಭಕ್ತರಿಗೆ ದೇವಾಲಯ ಪ್ರವೇಶ ನಿರ್ಬಂಧ ಇರ್ತದೆ. ಹಾಗಾಗಿ ಬೆಳಗ್ಗೆಯಿಂದ ಸಾಕಷ್ಟು ಭಕ್ತರು ಬಂದು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು, ಕಾವೇರಿ ನದಿ ದಡದಲ್ಲಿರುವಂಥ ನಿಮಿಷಾಂಬ ದೇವಾಲಯಕ್ಕೆ ಬೆಳಗ್ಗೆ ಕೂಡ ಸಾಕಷ್ಟು ಭಕ್ತರು ಬಂದು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಗ್ರಹಣ ಇರುವ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ಆ ದೇವಾಲಯದ ಬಾಗಿಲು ಬಂದಾಗ್ತದೆ. ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ಬಂದು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ಕೂಡ ನಡೆಯುವಂಥದ್ದು. ಅದರಲ್ಲೂ ಕೂಡ ಜಲಾಭಿಷೇಕ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅರ್ಚಕರಾದಂಥ MK ಭಟ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳ, ಇವತ್ತು ಗ್ರಹಣದ ಸಮಯದಲ್ಲಿ ಯಾವೆಲ್ಲ ಪೂಜೆ ಕೈಂಕರ್ಯಗಳು ದೇವಾಲಯದಲ್ಲಿ ಇರುತ್ತೆ? ಪ್ರತಿ ಹುಣ್ಣಿಮೆಯಲ್ಲೂ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ 4 ಗಂಟೆಗೆ ಬಾಗಿಲು ತೆಗಿತೀವಿ. ಬಾಗಿಲು ತೆಗೆದಾದ ನಂತರ ಪಂಚಾಮೃತ ಅಭಿಷೇಕ ಇರುತ್ತೆ. ಅಭಿಷೇಕ ಮುಗಿದಾದ ನಂತರ ಅಲಂಕಾರ ಇರುತ್ತೆ. ಅಲಂಕಾರ ಆದ ನಂತರ ಸಾರ್ವಜನಿಕರಿಗೆ ಅರ್ಚನೆ, ಸೇವಾ, ಸಂಕಲ್ಪಗಳು ಇದೇ ರೀತಿಯಾಗಿ ನಡೀತಾ ಇರುತ್ತೆ. ಇದು ಪ್ರತಿ ಹುಣ್ಣಿಮೆಯಲ್ಲಿ ನಡೆದಿರುವಂಥ ಸಾಮಾನ್ಯವಾದ ವಿಷಯ. ಆದರೆ ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗ್ಗೆ ನಾವು ಅಭಿಷೇಕವನ್ನು ಮಾಡಿದ್ದೀವಿ. ಅಭಿಷೇಕ, ಅಲಂಕಾರ, ಅರ್ಚನಾದಿಗಳು ಮತ್ತು ಸಾರ್ವಜನಿಕರಿಗೆ ದರ್ಶನದ ಅವಕಾಶವನ್ನು ಕೊಟ್ಟಿದ್ದೀವಿ, ಸೇವೆ ಅವಕಾಶವನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತು ಗ್ರಹಣದ ಹಿನ್ನೆಲೆಯಲ್ಲಿ ನಮ್ಮ ಉಪಾಧಿವಂತರು ಅಥವಾ ಅರ್ಚಕರು ಏನು ತೀರ್ಮಾನ ಮಾಡಿದರೆ 12 ಗಂಟೆಗೆ ಬಾಗಿಲಾಕಿ ಸಾರ್ವಜನಿಕ ದರ್ಶನ ಬಂದ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಸಾರ್ವಜನಿಕರಿಗೆ 12 ಗಂಟೆಗೆ ನಾವು ದರ್ಶನಕ್ಕೆ ಅವಕಾಶ ಕೊಡಲ್ಲ. ಮತ್ತು ಗ್ರಹಣ ಶುರು ಆದ ನಂತರ 9 ಗಂಟೆ 55 ನಿಮಿಷ ಏನು ಗ್ರಹಣ ಶುರು ಆಗುತ್ತೆ, ಆ ಸಮಯದಲ್ಲಿ ದೇವರ ಅಲಂಕಾರಗಳನ್ನು ತೆಗೆಯೋದ್ರ ಮುಖಾಂತರ ದೇವರಿಗೆ ಜಲಾಭಿಷೇಕವನ್ನು ಮಾಡ್ತೀವಿ. ಅದು ಗ್ರಹಣ ಮುಗಿಯುವಲ್ಲಿ ತನಕನೂ ಸತತವಾಗಿ ಜಲಾಭಿಷೇಕವನ್ನು ಮಾಡ್ತಾ ಇರ್ತೀವಿ. ನಾವು ದೇವಸ್ಥಾನದ ಅರ್ಚಕರ ಸಿಬ್ಬಂದಿ ಏನಿದ್ದೀವಿ, ನಾವು ಆ ಸಮಯದಲ್ಲಿ ಜಪ ತಪ ಹೋಮಗಳನ್ನು ಆ ಸಮಯದಲ್ಲಿ ಮಾಡ್ತೀವಿ. ಅಂದರೆ ಗ್ರಹಣ ಸಮಯ ಅನ್ನುವಂಥದ್ದು ಪರ್ವಕಾಲ. ಆ ಕಾಲದಲ್ಲಿ ಮಾಡುವಂಥ ಜಪ ತಪಗಳು ನಮ್ಮ ಸಿದ್ಧಿಗೆ, ಅಂದರೆ ಸಂಕಲ್ಪ, ನಮ್ಮ ಏನು ಇರ್ತದೆ ಅಥವಾ ಸಿದ್ಧಿಯ ಒಂದು ಅತ್ಯಪೂರ್ವವಾದಂಥ ಅವಕಾಶ. ಯಾವುದೇ ಅನುಷ್ಠಾನವಂತರು ಅಥವಾ ಈ ಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋಂಥ ಇರುವಂಥವರು ಗ್ರಹಣ ಸಮಯದಲ್ಲಿ ಆಚರಣೆ ಮಾಡೋದ್ರಿಂದ ಅದು 100ಕ್ಕೆ 100ರಷ್ಟು ಫಲವನ್ನು ಕೊಡ್ತದೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಆ ಸಮಯದಲ್ಲಿ ನಾವು ವಿಶೇಷವಾದಂಥ ಅನುಷ್ಠಾನವನ್ನು ಮಾಡ್ತೀವಿ. ಗ್ರಹಣ ಆದ ನಂತರ ದೇವಸ್ಥಾನ ಶುದ್ಧಿಗೋಸ್ಕರ ಹೋಮವನ್ನು ಮಾಡ್ತಾರೆ. ಆಮೇಲೆ ದೇವರಿಗೆ ಅಭಿಷೇಕ ಅಲಂಕಾರವನ್ನು ಮಾಡಿಸಿ ಅದು ಯಾವುದು ಸಾರ್ವಜನಿಕರ ದರ್ಶನ ಇರಲ್ಲ. ಆದರೆ ಬೆಳಗ್ಗೆ 5 ಗಂಟೆಗೆ ಯಥಾಪ್ರಕಾರವಾಗಿ ದೇವಸ್ಥಾನ ಬಾಗಿಲು ತೆಗಿತೀವಿ. ಆ ಸಮಯದಲ್ಲಿ ಯಥಾಪ್ರಕಾರ ದೇವರಿಗೆ ದರ್ಶನ ಎಲ್ಲರಿಗೂ ಅವಕಾಶ ಇರುತ್ತೆ. ಗ್ರಹಣ ಕಾಲದಲ್ಲಿ ಆರಂಭ ಆಗುವಂಥ ಜಲಾಭಿಷೇಕ ಗ್ರಹಣ ಮುಗಿಯುವವರೆಗೂ ಇರುತ್ತಾ, ಹೇಗೆ ಅರ್ಚಕರೇ? ಖಂಡಿತವಾಗಿ. ಏನು ಗ್ರಹಣ 9 ಗಂಟೆ 55 ನಿಮಿಷ ಪ್ರಾರಂಭ ಆಗುತ್ತೆ, ಆ ಸಮಯದಿಂದನೂ ಜಲಾಭಿಷೇಕ ಪ್ರಾರಂಭ ಆಗುತ್ತೆ. ಮುಗಿಯುವ ತನಕ ಸತತವಾಗಿ ಅಭಿಷೇಕ ನಡೀತಾ ಇರುತ್ತೆ. ನೀರು ಧಾರೆಯಾಗಿ ಹರಿಯುವಂಥದ್ದು ನಿಲ್ಲಲ್ಲ. ಗುರುಗಳ, ಈ ಚಂದ್ರಗ್ರಹಣ ಇರಲಿ, ಸೂರ್ಯಗ್ರಹಣ ಇರಲಿ, ಜನಗಳಿಗೊಂದಷ್ಟು ಆತಂಕ, ಭಯ ಇದೇ ಇರುತ್ತೆ. ಜೊತೆಗೆ ಆ ಗ್ರಹಣ ಕಾಲದಲ್ಲಿ ಜನ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಪೂಜಾ ಕೈಂಕರ್ಯಗಳಲ್ಲಿ ತೊಡಗಬಾರ್ದಾ ಅಂತ? ವಿಶೇಷವಾಗಿ ಜ್ಯೋತಿಷ್ಶಾಸ್ತ್ರ ಏನು ಹೇಳುತ್ತೆ ಅಂತಂದು ಕೇಳಿದರೆ, ಇದು ಇವತ್ತಿನ ದಿವಸ ಪೂರ್ವಭದ್ರ ನಕ್ಷತ್ರದಲ್ಲಿ ಗ್ರಹಣ ನಡೀತಾ ಇದೆ. ಅದರ ಹಿಂದೆ ಹಾಗೂ ಮುಂದಿನ ರಾಶಿ ನಕ್ಷತ್ರಗಳೇನಿರುತ್ತೆ, ಅಂದರೆ ಕುಂಭ ರಾಶಿ ಇರ್ಬೋದು, ಮೀನ ರಾಶಿ ಇರ್ಬೋದು, ಅಥವಾ ಮೇಷ ರಾಶಿ ಇರ್ಬೋದು, ಅಲ್ಲಿಂದ ಕರ್ಕಟ ರಾಶಿ ಇರ್ಬೋದು, ವೃಶ್ಚಿಕ ರಾಶಿಯವರು ಇರ್ಬೋದು, ಅಲ್ಲಿಂದ 7ನೇ ಮನೆಯಾದಂಥ ಕನ್ಯಾ ರಾಶಿ, ಹೀಗೆ ಹೆಚ್ಚಿನ ವಿಶೇಷವಾಗಿ ಮೀನ ರಾಶಿ ಅಂತ ಇರ್ಬೋದು. ಮೀನ ರಾಶಿಯವರು ಈ ಗ್ರಹಣ ಸಮಯದಲ್ಲಿ ಎಲ್ಲ ರಾಶಿಯವರು ಎಲ್ಲ ನಕ್ಷತ್ರ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ವಿಶೇಷವಾಗಿ ಮೀನ ರಾಶಿಯವರು ಮಾತ್ರ ಗ್ರಹಣ ಪೂರ್ವದಲ್ಲೇ ಸ್ನಾನವನ್ನು ಮಾಡಬೇಕು. ಗ್ರಹಣ ಶುರುವಾದ ನಂತರ ಅನುಷ್ಠಾನ ಜಪ ತಪಗಳನ್ನು ಮಾಡಬೇಕು. ಮತ್ತು ಗ್ರಹಣ ಮುಗಿದಾದ ನಂತರ ಮುಗಿಯಲಿ ತನಕ ಸತತವಾಗಿ ಅವರು 1:45-2 ಗಂಟೆ ತನಕ ಅವರು ಜಪದಲ್ಲಿರಬೇಕು. ಮತ್ತು ಒಂದು ಶ್ಲೋಕ ಇದೆ ಗ್ರಹಣಕ್ಕೆ ಸಂಬಂಧ. ಆ ಶ್ಲೋಕವನ್ನು ಒಂದು ಚೀಟಿಯಲ್ಲಿ ಬರೆದಿಟ್ಕೊಂಡು ತಮ್ಮ ದೇಹದಲ್ಲಿ ಇಟ್ಕೊಂಡಿರಬೇಕು. ಗ್ರಹಣ ಮುಗಿದಾದ ನಂತರ ಆ ಚೀಟಿಯನ್ನು ಅರ್ಚಕರಿಗೆ ಅದನ್ನು ದಕ್ಷಿಣ ಸಮೇತ ದಾನ ಕೊಡಬೇಕು. ಅದರಿಂದ ಗ್ರಹಣ ದೋಷ ಕಡಿಮೆ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಗುರುಗಳೇ, ನಾಳೆ ಬೆಳಿಗ್ಗೆ ದೇವಾಲಯ ಓಪನ್ ಆದ ನಂತರ ಯಾವ ರೀತಿ ಪೂಜಾ ಕೈಂಕರ್ಯಗಳು, ಶುದ್ಧೀಕರಣಗಳು ಹೇಗಿರುತ್ತೆ? ದೇವಸ್ಥಾನ ಬೆಳಗ್ಗೆ 5 ಗಂಟೆ ನಾವು ಬೆಳಗ್ಗೆ ಓಪನ್ ಮಾಡ್ತೀವಿ. ಆ ಸಮಯದಲ್ಲಿ ದೇವಸ್ಥಾನ ಶುದ್ಧೀಕರಣ ಸಲುವಾಗಿ ಹೋಮ ಇರುತ್ತೆ. ಆ ಹೋಮವನ್ನು ಮಾಡೋದು ಇಡೀ ದೇವಸ್ಥಾನಕ್ಕೆ ಪ್ರೋಕ್ಷಣೆಯನ್ನು ಮಾಡ್ತಾರೆ ಜಲವನ್ನು.
ಅದಾದ ನಂತರ ನಮ್ಮ ಯಥಾ ಪ್ರಕಾರ ದೇವಿ ಪೂಜೆ ಯಾವ ಥರ ನಾವು ಧ್ಯಾನ ಹವನ ಷೋಡಶೋಪಚಾರ ಅಭಿಷೇಕ ಪೂಜೆ ಅಲಂಕಾರ ಪೂಜೆ ಅದನ್ನು ಮಾಡ್ತೀವಿ ನಾವು. ಖಂಡಿತ ಎಲ್ಲರಿಗೂ 5:30 ನಂತರ ಎಲ್ಲರಿಗೂ ಅವಕಾಶಕ್ಕಿದೆ. ಇದಿಷ್ಟು ನಿಮಿಷಾಂಬ ದೇವಾಲಯದ ಅರ್ಚಕರಾದಂಥ MK ಭಟ್ ಅವರ ಮಾತು. ಅಂದರೆ 12 ಗಂಟೆಯಿಂದ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಇರೋದಿಲ್ಲ. ಗ್ರಹಣ ಕಾಲದಲ್ಲಿ ದೇವಿಗೆ ಜಲಾಭಿಷೇಕವನ್ನು ಮಾಡ್ತೀವಿ. ತದನಂತರ ಬೆಳಗ್ಗೆ ನಾಳೆ ಬೆಳಗ್ಗೆ ಮುಂಜಾನೆಯಿಂದ ಶುದ್ಧೀಕರಣ ಜೊತೆಗೆ ಹೋಮವನ್ನು ಶುರು ಮಾಡುವ ಮೂಲಕ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತದೆ. ಅದರ ಜೊತೆಗೆ ಭಕ್ತರಿಗೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತದೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷ ಪೂಜೆ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಅದೇ ರೀತಿ ಮಂಡ್ಯದ ಶಕ್ತಿ ದೇವತೆ ನಿಮಿಷಾಂಬ ದೇವಾಲಯದಲ್ಲೂ ಕೂಡ ಗ್ರಹಣದ ಸಮಯದಲ್ಲಿ ಅಭಿಷೇಕವನ್ನು ಹಮ್ಮಿಕೊಳ್ಳಲು ನಿರ್ಧಾರ ಮಾಡಲಾಗಿದೆ. ಸದ್ಯ ನಾನು ನಿಮಿಷಾಂಬ ದೇವಾಲಯದಲ್ಲಿದ್ದೀನಿ. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಭಕ್ತರಿಗೆ ದೇವಾಲಯ ಪ್ರವೇಶ ನಿರ್ಬಂಧ ಇರ್ತದೆ. ಹಾಗಾಗಿ ಬೆಳಗ್ಗೆಯಿಂದ ಸಾಕಷ್ಟು ಭಕ್ತರು ಬಂದು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು, ಕಾವೇರಿ ನದಿ ದಡದಲ್ಲಿರುವಂಥ ನಿಮಿಷಾಂಬ ದೇವಾಲಯಕ್ಕೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ಬಂದು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಗ್ರಹಣ ಇರುವ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ಆ ದೇವಾಲಯದ ಬಾಗಿಲು ಬಂದಾಗ್ತದೆ. ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ಬಂದು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ಕೂಡ ನಡೆಯುವಂಥದ್ದು. ಅದರಲ್ಲೂ ಕೂಡ ಜಲಾಭಿಷೇಕ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅರ್ಚಕರಾದಂಥ MK ಭಟ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳ, ಇವತ್ತು ಗ್ರಹಣದ ಸಮಯದಲ್ಲಿ ಯಾವೆಲ್ಲ ಪೂಜೆ ಕೈಂಕರ್ಯಗಳು ದೇವಾಲಯದಲ್ಲಿ ಇರುತ್ತೆ? ಪ್ರತಿ ಹುಣ್ಣಿಮೆಯಲ್ಲೂ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ 4 ಗಂಟೆಗೆ ಬಾಗಿಲು ತೆಗಿತೀವಿ. ಬಾಗಿಲು ತೆಗೆದಾದ ನಂತರ ಪಂಚಾಮೃತ ಅಭಿಷೇಕ ಇರುತ್ತೆ. ಅಭಿಷೇಕ ಮುಗಿದಾದ ನಂತರ ಅಲಂಕಾರ ಇರುತ್ತೆ. ಅಲಂಕಾರ ಆದ ನಂತರ ಸಾರ್ವಜನಿಕರಿಗೆ ಅರ್ಚನೆ, ಸೇವಾ, ಸಂಕಲ್ಪಗಳು ಇದೇ ರೀತಿಯಾಗಿ ನಡೀತಾ ಇರುತ್ತೆ. ಇದು ಪ್ರತಿ ಹುಣ್ಣಿಮೆಯಲ್ಲಿ ನಡೆದಿರುವಂಥ ಸಾಮಾನ್ಯವಾದ ವಿಷಯ. ಆದರೆ ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗ್ಗೆ ನಾವು ಅಭಿಷೇಕವನ್ನು ಮಾಡಿದ್ದೀವಿ. ಅಭಿಷೇಕ, ಅಲಂಕಾರ, ಅರ್ಚನಾದಿಗಳು ಮತ್ತು ಸಾರ್ವಜನಿಕರಿಗೆ ದರ್ಶನದ ಅವಕಾಶವನ್ನು ಕೊಟ್ಟಿದ್ದೀವಿ, ಸೇವೆ ಅವಕಾಶವನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತು ಗ್ರಹಣದ ಹಿನ್ನೆಲೆಯಲ್ಲಿ ನಮ್ಮ ಉಪಾಧಿವಂತರು ಅಥವಾ ಅರ್ಚಕರು ಏನು ತೀರ್ಮಾನ ಮಾಡಿದರೆ 12 ಗಂಟೆಗೆ ಬಾಗಿಲಾಕಿ ಸಾರ್ವಜನಿಕ ದರ್ಶನ ಬಂದ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಸಾರ್ವಜನಿಕರಿಗೆ 12 ಗಂಟೆಗೆ ನಾವು ದರ್ಶನಕ್ಕೆ ಅವಕಾಶ ಕೊಡಲ್ಲ. ಮತ್ತು ಗ್ರಹಣ ಶುರು ಆದ ನಂತರ 9:55 ಏನು ಗ್ರಹಣ ಶುರು ಆಗುತ್ತೆ, ಆ ಸಮಯದಲ್ಲಿ ದೇವರ ಅಲಂಕಾರಗಳನ್ನು ತೆಗೆಯೋದ್ರ ಮುಖಾಂತರ ದೇವರಿಗೆ ಜಲಾಭಿಷೇಕವನ್ನು ಮಾಡ್ತೀವಿ. ಅದು ಗ್ರಹಣ ಮುಗಿಯುವಲ್ಲಿ ತನಕನೂ ಸತತವಾಗಿ ಜಲಾಭಿಷೇಕವನ್ನು ಮಾಡ್ತಾ ಇರ್ತೀವಿ. ನಾವು ದೇವಸ್ಥಾನದ ಅರ್ಚಕರ ಸಿಬ್ಬಂದಿ ಏನಿದ್ದೀವಿ, ನಾವು ಆ ಸಮಯದಲ್ಲಿ ಜಪ ತಪ ಹೋಮಗಳನ್ನು ಆ ಸಮಯದಲ್ಲಿ ಮಾಡ್ತೀವಿ. ಅಂದರೆ ಗ್ರಹಣ ಸಮಯ ಅನ್ನುವಂಥದ್ದು ಪರ್ವಕಾಲ. ಆ ಕಾಲದಲ್ಲಿ ಮಾಡುವಂಥ ಜಪ ತಪಗಳು ನಮ್ಮ ಸಿದ್ಧಿಗೆ, ಅಂದರೆ ಸಂಕಲ್ಪ, ನಮ್ಮ ಏನು ಇರ್ತದೆ ಅಥವಾ ಸಿದ್ಧಿಯ ಒಂದು ಅತ್ಯಪೂರ್ವ ಅಂತ ಅವಕಾಶ. ಯಾವುದೇ ಅನುಷ್ಠಾನವಂತರು ಅಥವಾ ಈ ಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋಂಥ ಇರುವಂಥವರು ಗ್ರಹಣ ಸಮಯದಲ್ಲಿ ಆಚರಣೆ ಮಾಡೋದ್ರಿಂದ ಅದು 100ಕ್ಕೆ 100ರಷ್ಟು ಫಲವನ್ನು ಕೊಡ್ತದೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಆ ಸಮಯದಲ್ಲಿ ನಾವು ವಿಶೇಷವಾದಂಥ ಅನುಷ್ಠಾನವನ್ನು ಮಾಡ್ತೀವಿ. ಗ್ರಹಣ ಆದ ನಂತರ ದೇವಸ್ಥಾನ ಶುದ್ಧಿಗೋಸ್ಕರ ಹೋಮವನ್ನು ಮಾಡ್ತಾರೆ. ಆಮೇಲೆ ದೇವರಿಗೆ ಅಭಿಷೇಕ ಅಲಂಕಾರವನ್ನು ಮಾಡಿಸಿ ಅದು ಯಾವುದು ಸಾರ್ವಜನಿಕರ ದರ್ಶನ ಇರಲ್ಲ. ಆದರೆ ಬೆಳಗ್ಗೆ 5 ಗಂಟೆಗೆ ಯಥಾ ಪ್ರಕಾರವಾಗಿ ದೇವಸ್ಥಾನ ಬಾಗಿಲು ತೆಗಿತೀವಿ. ಆ ಸಮಯದಲ್ಲಿ ಯಥಾ ಪ್ರಕಾರ ದೇವರಿಗೆ ದರ್ಶನ ಎಲ್ಲರಿಗೂ ಅವಕಾಶ ಇರುತ್ತೆ. ಗ್ರಹಣ ಕಾಲದಲ್ಲಿ ಆರಂಭ ಆಗುವಂಥ ಜಲಾಭಿಷೇಕ ಗ್ರಹಣ ಮುಗಿಯುವವರೆಗೂ ಇರುತ್ತಾ, ಹೇಗೆ ಅರ್ಚಕರೇ? ಖಂಡಿತವಾಗಿ. ಏನು ಗ್ರಹಣ 9:55 ಪ್ರಾರಂಭ ಆಗುತ್ತೆ, ಆ ಸಮಯದಿಂದನೂ ಜಲಾಭಿಷೇಕ ಪ್ರಾರಂಭ ಆಗುತ್ತೆ. ಮುಗಿಯುವ ತನಕ ಸತತವಾಗಿ ಅಭಿಷೇಕ ನಡೀತಾ ಇರುತ್ತೆ. ನೀರು ಧಾರೆಯಾಗಿ ಹರಿಯುವಂಥದ್ದು ನಿಲ್ಲಲ್ಲ. ಗುರುಗಳೇ, ಈ ಚಂದ್ರಗ್ರಹಣ ಇರಲಿ, ಸೂರ್ಯಗ್ರಹಣ ಇರಲಿ, ಜನಗಳಿಗೊಂದಷ್ಟು ಆತಂಕ, ಭಯ ಇದೇ ಇರುತ್ತೆ. ಜೊತೆಗೆ ಆ ಗ್ರಹಣ ಕಾಲದಲ್ಲಿ ಜನ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಪೂಜೆ ಕೈಂಕರ್ಯಗಳಲ್ಲಿ ತೊಡಗಬಾರ್ದಾ ಅಂತ? ವಿಶೇಷವಾಗಿ ಜ್ಯೋತಿಷ್ಶಾಸ್ತ್ರ ಏನು ಹೇಳುತ್ತೆ ಅಂತಂದು ಕೇಳಿದರೆ, ಇದು ಇವತ್ತಿನ ದಿವಸ ಪೂರ್ವಭದ್ರ ನಕ್ಷತ್ರದಲ್ಲಿ ಗ್ರಹಣ ನಡೀತಾ ಇದೆ. ಅದರ ಹಿಂದೆ ಹಾಗೂ ಮುಂದಿನ ರಾಶಿ ನಕ್ಷತ್ರಗಳೇನಿರುತ್ತೆ, ಅಂದರೆ ಕುಂಭ ರಾಶಿ ಇರ್ಬೋದು, ಮೀನ ರಾಶಿ ಇರ್ಬೋದು, ಅಥವಾ ಮೇಷ ರಾಶಿ ಇರ್ಬೋದು, ಅಲ್ಲಿಂದ ಕರ್ಕಟ ರಾಶಿ ಇರ್ಬೋದು, ವೃಶ್ಚಿಕ ರಾಶಿಯವರು ಇರ್ಬೋದು, ಅಲ್ಲಿಂದ 7ನೇ ಮನೆಯಾದಂಥ ಕನ್ಯಾ ರಾಶಿ, ಹೀಗೆ ಹೆಚ್ಚಿನ ವಿಶೇಷವಾಗಿ ಮೀನ ರಾಶಿ ಅಂತ ಇರ್ಬೋದು. ಮೀನ ರಾಶಿಯವರು ಈ ಗ್ರಹಣ ಸಮಯದಲ್ಲಿ ಎಲ್ಲ ರಾಶಿಯವರು ಎಲ್ಲ ನಕ್ಷತ್ರ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ವಿಶೇಷವಾಗಿ ಮೀನ ರಾಶಿಯವರು ಮಾತ್ರ ಗ್ರಹಣ ಪೂರ್ವದಲ್ಲೇ ಸ್ನಾನವನ್ನು ಮಾಡಬೇಕು. ಗ್ರಹಣ ಶುರುವಾದ ನಂತರ ಅನುಷ್ಠಾನ ಜಪತಪಗಳನ್ನು ಮಾಡಬೇಕು. ಮತ್ತು ಗ್ರಹಣ ಮುಗಿದಾದ ನಂತರ ಮುಗಿಯಲಿ ತನಕ ಸತತವಾಗಿ ಅವರು 1 ಮುಕ್ಕಾಲು 2 ಗಂಟೆ ತನಕ ಅವರು ಜಪದಲ್ಲಿರಬೇಕು.
ಮತ್ತು ಒಂದು ಶ್ಲೋಕ ಇದೆ ಗ್ರಹಣಕ್ಕೆ ಸಂಬಂಧ, ಆ ಶ್ಲೋಕವನ್ನು ಒಂದು ಚೀಟಿಯಲ್ಲಿ ಬರೆದಿಟ್ಕೊಂಡು ತಮ್ಮ ದೇಹದಲ್ಲಿ ಇಟ್ಕೊಂಡಿರಬೇಕು. ಗ್ರಹಣ ಮುಗಿದಾದ ನಂತರ ಆ ಚೀಟಿಯನ್ನು ಅರ್ಚಕರಿಗೆ ಅದನ್ನು ದಕ್ಷಿಣ ಸಮೇತ ದಾನ ಕೊಡಬೇಕು. ಅದರಿಂದ ಗ್ರಹಣ ದೋಷ ಕಡಿಮೆ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಗುರುಗಳೇ, ನಾಳೆ ಬೆಳಿಗ್ಗೆ ದೇವಾಲಯ ಓಪನ್ ಆದ ನಂತರ ಯಾವ ರೀತಿ ಪೂಜಾ ಕೈಂಕರ್ಯಗಳು, ಶುದ್ಧೀಕರಣಗಳು ಹೇಗಿರುತ್ತೆ? ದೇವಸ್ಥಾನ ಬೆಳಗ್ಗೆ 5 ಗಂಟೆ ನಾವು ಬೆಳಗ್ಗೆ ಓಪನ್ ಮಾಡ್ತೀವಿ. ಆ ಸಮಯದಲ್ಲಿ ದೇವಸ್ಥಾನ ಶುದ್ಧೀಕರಣ ಸಲುವಾಗಿ ಹೋಮ ಇರುತ್ತೆ. ಒಂದು ಆ ಹೋಮವನ್ನು ಮಾಡೋದು, ಇಡೀ ದೇವಸ್ಥಾನಕ್ಕೆ ಪ್ರೋಕ್ಷಣೆಯನ್ನು ಮಾಡ್ತಾರೆ ಜಲವನ್ನು. ಅದಾದ ನಂತರ ಯಥಾ ಪ್ರಕಾರ ದೇವಿ ಪೂಜೆ ಯಾವ ಥರ ನಾವು ಧ್ಯಾನ, ಹವನ, ಷೋಡಶೋಪಚಾರ, ಅಭಿಷೇಕ ಪೂಜೆ, ಅಲಂಕಾರ ಪೂಜೆ ಅದನ್ನು ಮಾಡ್ತೀವಿ ನಾವು. ಖಂಡಿತ ಎಲ್ಲರಿಗೂ 5:30 ನಂತರ ಎಲ್ಲರಿಗೂ ಅವಕಾಶಕ್ಕಿದೆ. ಇದಿಷ್ಟು ನಿಮಿಷಾಂಬ ದೇವಾಲಯದ ಅರ್ಚಕರಾದಂಥ MK ಭಟ್ ಅವರ ಮಾತು. ಅಂದರೆ 12 ಗಂಟೆಯಿಂದ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಇರೋದಿಲ್ಲ. ಗ್ರಹಣ ಕಾಲದಲ್ಲಿ ದೇವಿಗೆ ಜಲಾಭಿಷೇಕವನ್ನು ಮಾಡ್ತೀವಿ. ತದನಂತರ ಬೆಳಗ್ಗೆ ನಾಳೆ ಬೆಳಗ್ಗೆ ಮುಂಜಾನೆಯಿಂದ ಶುದ್ಧೀಕರಣ ಜೊತೆಗೆ ಹೋಮವನ್ನು ಶುರು ಮಾಡುವ ಮೂಲಕ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತದೆ. ಅದರ ಜೊತೆಗೆ ಭಕ್ತರಿಗೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತದೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.